2-3 ವರ್ಷಗಳಿಂದ ಪರಿಚಯ ಇದೆ. ನನ್ನ ಹತ್ರ ಆಲ್ರೆಡಿ ಒಂದು ಗಾಡಿ ತೊಗೊಂಡಿದ್ದೀನಿ. ಸೊ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮದು ಎಲೆಕ್ಟ್ರಿಕ್ ವೆಹಿಕಲ್ಲು ನಿಮಗೆ ಆಲ್ರೆಡಿ ನಾನು ನಿನ್ನೆ ಒಂದೇ ಒಂದು ವರ್ಷಕ್ಕೆ ಗಾಡಿ ಕೊಟ್ಟಿದ್ದೀನಿ. ಗಾಡಿನಲ್ಲಿ ಬಂದ್ಬಿಟ್ಟು ನೀವು ಗಾರ್ಮೆಂಟ್ಸ್ ವಾಷಿಂಗ್ ಮಿಷಿನ್ಗೆ ಗಾಡಿ ಯೂಸ್ ಮಾಡ್ತಾ ಇದ್ದೀರಾ. ಸೊ ಗಾಡಿನಲ್ಲಿ ಬಟ್ಟೆ ಕೂಡ ನಿಮಗೆ ಲೋಡ್ ಮಾಡಿದ್ದೀನಿ. ಸೊ ಗಾಡಿನಲ್ಲಿ ಎಷ್ಟು ಲೋಡ್ ಮಾಡಿದ್ದೀರಾ ನನಗೆ? 1 ಟನ್ ಇತ್ತಲ್ವಾ? ಸೊ ಎಷ್ಟು ದೂರ ಲೋಡ್ ಬಂದಿದ್ದೀರಾ? ಒಂದು 56 60 ಕಿಲೋಮೀಟರ್ ಓಡಿದೆ. 60 ಕಿಲೋಮೀಟರ್ 56 ಕಿಲೋಮೀಟರ್ ಓಡಿದೆ. ಸೊ ಓಡಿಸೋದಕ್ಕೆಲ್ಲ ಗಾಡಿ ಹೋಗಿದೆ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಸೊ ಪಿಕಪ್ ಎಲ್ಲ ಹೇಗಿದೆ? ಪಿಕಪ್ ಚೆನ್ನಾಗಿದೆ. ಸುಮ್ಮನೆ ಏನಪ್ಪ ಅಂದರೆ ಸೇವಿಂಗ್ಸ್ ಬ್ಯಾಡ ಅಡೆಂಟ್ ಥರ. ಓಕೆ, ಅದಕ್ಕೆ ಹುಡುಗಿದರ ಹೋಗಿ ಪಿಕಪ್ ಎಲ್ಲ ಚೆನ್ನಾಗಿದೆ. ಲೋಡೆಲ್ಲ ನೀವು ಒಂದರಲ್ಲಿ ಲೋಡ್ ಅಂತಂದರೆ ನಿಮಗೆ ಮಾಮೂಲಿ ಗಾಡಿ ಓಡಿಸೋದಕ್ಕೆ ಈ ಓಡಿಸೋದಕ್ಕೆ ಏನಾದ್ರು ಗೊತ್ತಾಗ? ಇಲ್ಲ ಮಾಮೂಲಿ ಆರಾಮ್ ಬರುತ್ತೆ. ಆರಾಮ್ ಬರುತ್ತೆ. ಆಮೇಲೆ ಗಾಡಿನಲ್ಲಿ ಮುಂದ್ಗಡೆ ವಿಸಿಬಿಲಿಟಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಎಲ್ಲ ಏನು ತೊಂದರೆ ಇಲ್ಲ. ಏನು ಪ್ರಾಬ್ಲಮ್ ಆಮೇಲೆ ಇದರಲ್ಲಿ ಬಂದು ಕ್ಲಚ್ಚು ಇಲ್ಲ, ಗೇರು ಮತ್ತು ಎಕ್ಸಿಲೇಟರ್ ಇಲ್ಲ. ನಿಮಗೆ ಹಳೆ ಗಾಡಿ ಓಡಿಸೋದಕ್ಕೂ ಈ ಗಾಡಿ ಓಡಿಸೋದಕ್ಕೂ ನಿಮಗೆ ತುಂಬ ಕಷ್ಟ ಅನ್ನಿಸ್ತದೆ, ಅನಿಸ್ತದೆ? ಈಜಿ ಅನಿಸ್ತದೆ. ತುಂಬ ಈಸಿ ತುಂಬ ಈಜಿ ತೊಂದರೆಯಿಲ್ಲ. ಶೇರಿಂಗ್ ಒಂದು ಸ್ವಲ್ಪ ಅಲೆಟ್ ಆಡಿಸ್ತಾರೆ ಅಷ್ಟೇ. ಅದು ಏನು ಪ್ರಾಬ್ಲಮ್. ಈ ಗಾಡಿನ ತೊಗೊಳ್ಬೋದು ಅಂತೇಳಿ ನಿಮ್ಮ ಓನರ್ಗೆ ಸಜೆಸ್ಟ್ ಮಾಡಿದಾಗ ತಗೋಬೋದು. ಖಂಡಿತ ಮಾಡ್ತೀರಲ್ವಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಇದೇ ರೀತಿ ನಮ್ಮ ಗಾಡಿನ ಸಪೋರ್ಟ್ ಮಾಡಿ. ಸೊ ಇನ್ನೂ ಸುಮಾರಷ್ಟು ಡೀಟೇಲ್ಸ್ ಈ ವೆಹಿಕಲ್ಗಿದೆ, ಅದನ್ನ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಆಯಿತಾ? ನಮ್ಮ ಗಾಡಿ ಓಡಿಸೋದಕ್ಕೆ ತುಂಬ ಥ್ಯಾಂಕ್ಸ್. ಸರಿ ಸರ್, ಆಯ್ತು.